ಸರ್ ನೀವು ಮೋರ್ ಓವರ್ ಜಂಟಿ ಅಧಿವೇಶನವನ್ನು ಕರೆಯುವಂತ ಅಗತ್ಯ ಏನಿತ್ತು ಮಾತು ನೀವು ಸಿದ್ಧಪಡಿಸಿರುವ ಭಾಷಣ ಹೇಗಿತ್ತು ಸರ್? ಇನ್ನು ಒಂದು ತಿಂಗಳು ಕಾದಿದ್ರೆ ಬಜೆಟ್ ಅನ್ನು ಮಂಡಿಸ್ತಾ ಇದ್ರಿ. ಬಜೆಟ್ ಅಲ್ಲಿ ನೀವು ಜಂಟಿ ಅಧಿವೇಶನ ಮಾಡಲೇಬೇಕು. ಈ ಹಿಂದೆ ಕೇಂದ್ರದಲ್ಲೂ ಕೂಡ ವಿಶೇಷ ಸಂದರ್ಭ ಅಂತ ಹೇಳಿ ಫೋಟೋ ಕಾಯ್ದೆಯನ್ನು ತರಬೇಕಾದ್ರೆ ಜಂಟಿ ಅಧಿವೇಶನವನ್ನು ಮಾಡಿದ್ರು. ನೀವಿವಾಗ ಯಾವ ಉದ್ದೇಶವನ್ನು ಇಟ್ಕೊಂಡು ಜಂಟಿ ಅಧಿವೇಶನ ಮಾಡ್ತಾ ಇದ್ರಿ ಸರ್? ಕೇಂದ್ರ ಸರ್ಕಾರದ ಒಂದು ಯೋಜನೆಯನ್ನ ಖಂಡಿಸೋದಕ್ಕೋಸ್ಕರ, ಒಂದು ಖಂಡನ ನಿರ್ಣಯವನ್ನು ಮಂಡಿಸೋದಕ್ಕೋಸ್ಕರ ಮತ್ತು ಅದನ್ನ ಅಂಗೀಕರಿಸೋದಕ್ಕೋಸ್ಕರ ಸಂಖ್ಯಾಬಲದ ಮತದಲ್ಲಿ ನೀವು ಕರೆದಿದ್ದೀರಿ ಸರ್. ಏನು ಮೇಲ್ಪಂಕ್ತಿಯನ್ನು ನೀವು ಹಾಕೊಡ್ತಾ ಇದ್ದೀರಿ ಸರ್? ನೀವು ನಿಮ್ಮ ಏನು ಈ ಒಂದು ಜಂಟಿ ಭಾಷಣದ ಒಳಗಡೆ ಇರುವಂಥ ಅಂಶಗಳೇನು, ಏನು ವಿಷನ್ ಡಾಕ್ಯುಮೆಂಟ್ ಇರಬೇಕದು? ನಾವು ಮಾಡಿರುವಂಥ ಸಾಧನೆ ಕಳೆದ 2.5 ವರ್ಷಗಳಲ್ಲಿ ನೀವು ಏನು ಕಳೆದು ಗುಡ್ಡೆ ಹಾಕಿದಿರಿ ಅನ್ನೋದ್ರ ಬಗ್ಗೆ ಹೇಳಬೇಕಿತ್ತು. ಅದರಲ್ಲಿ ಏನು ಹೇಳಿದಿರಿ ನೀವು? ಅದರೊಳಗಡೆ 2.5 ವರ್ಷಗಳಲ್ಲಿ ಮಾಡಿರುವಂತಹ ಘನಕಾರ್ಯ ಏನು ಅಂತ ಹೇಳಿ ಅದರೊಳಗಡೆ ನೀವು ಉಲ್ಲೇಖವನ್ನು ಮಾಡಿದಿರಿ. ಬರೀ ನಿಮಗೆ ಪೇಜಲ್ಲೂ ಕೂಡ, ಪ್ರಾರಂಭದ 5 ಪೇಜಲ್ಲೂ ಕೂಡ ನೀವು ಕೇಂದ್ರ ಸರ್ಕಾರವನ್ನು ಬೈಯುವಂಥ ಕೆಲಸವನ್ನೇ ಮಾಡಿದಿರಿ. ಅದನ್ನು ರಾಜ್ಯಪಾಲರು ಓದಬೇಕಿತ್ತ ಸರ್? ನೀವು ವಿ.ಬಿ. ರಾಮ್ಜಿ ಬಗ್ಗೆ ನಿಮಗೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕ್ ಮಿಷನ್ ಏನಿದೆ ಅದ್ರ ಬಗ್ಗೆ ನಿಮಗೆ ದ್ವೇಷ ಯಾಕೆ ಸರ್? ನಿಮಗೆ ಈಗ ಕೇಂದ್ರ ಸರ್ಕಾರ 20 ವರ್ಷಗಳ ನಂತರ, ಅಂದರೆ ಮನ್ರೇಗಾ ಬಂದಿದೆ 2005ರಲ್ಲಿ, 2025 ಕಳೆದು 26 ಬಂತು. 20 ವರ್ಷಗಳ ಕಾಲ ಆ ಯೋಜನೆಯನ್ನು ಮುಂದುವರಿಸಲಾಗಿದೆ. ಈ 20 ವರ್ಷಗಳಲ್ಲಿ 12 ವರ್ಷ ಕೇಂದ್ರದಲ್ಲಿ ಮೋದಿಜಿಯವರ ಸರ್ಕಾರ ಇದೆ. ಇದು ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ. ಆ ಯೋಜನೆಯಲ್ಲಿ ಇದ್ದಂತಹ ಲೋಪದೋಷಗಳನ್ನು ಸರಿಪಡಿಸಿ ವಿ.ಬಿ. ರಾಮ್ಜಿ ಅಂತ ಹೇಳಿ ಹೊಸ ಒಂದು ಯೋಜನೆಯನ್ನು ತಂದಿದ್ದಾರೆ. ಅದರಲ್ಲಿ ನಿಮ್ಗೆ ಏನು ವ್ಯತ್ಯಾಸ ಕಾಣಿಸ್ತಿದೆ ಸರ್? ಏನು ಜನಕ್ಕೆ ಕೂಲಿ ಕೊಡ್ತಾ ಇದ್ದಿದ್ದು 100 ದಿನದಿಂದ 125 ದಿನ ಮಾಡಿದ್ದಾರೆ. ಇಲ್ಲಿ ಗ್ರಾಮೀಣ ಭಾಗದ ಜನಕ್ಕೆ ಏನು ಅನಾನುಕೂಲ ಆಗಿದೆ ಹೇಳಿ? ಕೃಷಿ ಚಟುವಟಿಕೆ ನಡೀತಾ ಇರುವಂಥ ಸಂದರ್ಭದಲ್ಲಿ 60 ದಿನಗಳ ಕಾಲ ಈ ಒಂದು ಯೋಜನೆ ಚಾಲ್ತಿಯಲ್ಲಿ ಇರಲ್ಲ. ಯಾಕಂದ್ರೆ ಕೃಷಿಕರು, ರೈತರ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ. ಅವ್ರಿಗೆ ಅನುಕೂಲ ಆಗಬೇಕಲ್ಲ ಕೃಷಿ ಚಟುವಟಿಕೆಗಳಿಗೆ, ಅದಕ್ಕೋಸ್ಕರ 60 ದಿನಗಳ ಗ್ಯಾಪ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಹಿಂದೆ 90% ಫಂಡಿಂಗ್ ಕೊಡ್ತಾ ಇದೆ, ಸ್ಟೇಟ್ ಗೌರ್ಮೆಂಟ್ 10% ಕೊಡ್ತಾ ಇತ್ತು. ಈಗ ಅದನ್ನ 60% ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, 40% ನೀವು ಕೊಡಿ ಅಂತ ಹೇಳಿದ್ದಾರೆ. 2,000 ಕೋಟಿ ಕೊಡೋದಕ್ಕೆ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರೇ ಬಿಕಾರಿ ಸರ್ಕಾರವನ್ನು ನಡೆಸ್ತಾ ಇದ್ದೀರಿ. ನಿಮ್ ಕೈಲಿ ಕೊಡಕ್ಕಾಗಲ್ಲ ಅಂತ ಹೇಳಿ ಸರ್. ಈ ಜನ, ಈ ರಾಜ್ಯದ ಜನ ವ್ಯತ್ಯಾಸವನ್ನು ನೋಡಿದರೆ. ಕೇಂದ್ರ ಸರ್ಕಾರ ಈ ಹಿಂದೆನೂ ಕೂಡ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯನ್ನು ತಂದಾಗ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2019ರಲ್ಲಿ ಯಡಿಯೂರಪ್ಪನವ್ರು ಬಂದಾಗ ಕೇಂದ್ರ ಸರ್ಕಾರ 6,000 ರೂಪಾಯಿ ಕೊಟ್ರೆ 4,000 ರೂಪಾಯಿ ಸೇರಿಸ್ಕೊಟ್ರು. ಕೇಂದ್ರ ಸರ್ಕಾರ ಪ್ರವಾಹ ಬರಲಿ, ಏನೇ ಒಂದು ಅವಘಡಗಳು ಸಂಭವಿಸಿದಾಗ SDRF ನಲ್ಲಿ 3,800 ರೂಪಾಯಿ ಕೊಡೋರು. ಮನೆಯಲ್ಲಿ ನೀರು ನುಗ್ತು, ಆಸ್ತಿ ಪಾತ್ರೆ ಪಗಡೆಗಳು ಹಾಳಾಯ್ತು ಅಂತ ಹೇಳಿದ್ರೆ 3,800 ರೂಪಾಯಿ SDRF ಅಲ್ಲಿ ಕೊಡೋರು. ಅದಕ್ಕೆ 6,200 ರೂಪಾಯಿ ಸೇರಿಸ್ಬಿಟ್ಟು 10,000 ರೂಪಾಯಿ ಕೊಟ್ಟರು. ಅದೇ ರೀತಿಯಲ್ಲಿ NDRF ನಲ್ಲಿ ಮನೆ ಹಾಳಾಯ್ತು ಅಂತ ಹೇಳಿದ್ರೆ, ಮನೆ ಕುಸಿತು ಅಂತ ಹೇಳಿದ್ರೆ 1 ಲಕ್ಷ ಕೊಡೋರು. ಯಡಿಯೂರಪ್ಪ ಸಾಹೇಬರು ಅದಕ್ಕೆ 4 ಲಕ್ಷ ಸೇರಿಸಿ 5 ಲಕ್ಷ ರೂಪಾಯಿನ ಕೊಟ್ಟರು. ಈ ರೀತಿ ಕೇಂದ್ರ ಸರ್ಕಾರ ಕೊಡೋದಕ್ಕಿಂತ ಹೆಚ್ಚಿನ ಅನುದಾನವನ್ನ ರಾಜ್ಯ ಸರ್ಕಾರ ಕೊಡಬಹುದು ಅನ್ನೋದನ್ನ ಯಡಿಯೂರಪ್ಪ ಸಾಹೇಬರು ಅದನ್ನು ತೋರಿಸಿ ಮೇಲ್ಪಂಕ್ತಿನ ಹಾಕೊಟ್ರು. ಆದ್ರೆ ನೀವು ಬಂದಾದ್ಮೇಲೆ ಏನ್ ಮಾಡಿದ್ರಿ ಸರ್? ಈ ವಿ.ಬಿ. ರಾಮ್ಜಿ ಬಿಟ್ಬಿಡಿ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಗೆ ಯಡಿಯೂರಪ್ಪ ಸಾಹೇಬರು ಪ್ರಾರಂಭ ಮಾಡಿದಂತಹ 4,000 ರೂಪಾಯಿ ಸೇರಿಸಿ ಕೊಡೋದನ್ನ ಫಸ್ಟ್ ನಿಲ್ಲಿಸಿದ್ರಿ ನೀವು.